ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂದು ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಡೈರೆಕ್ಟ್ಲಿ ಬಂದು ಕುಕ್ರಳ್ಳಿ ಕೆರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಪಾರ್ಟ್ ಆಫ್ ದಸರಾ ಕುಕ್ರಳ್ಳಿ ಕೆರೆಯಲ್ಲಿ ಈ ಥರದ ಡೆಕೋರೇಷನ್ನ ಮಾಡಿದ್ದಾರೆ. ದರ್ ಇಸ್ ಲಾಟ್ಸ್ ಆಫ್ ಫ್ಲವರ್, ಲಾಟ್ಸ್ ಆಫ್ ವೆಜಿಟೇಬಲ್ ಗಿಡಗಳು, ಹಾಗೆ ತುಂಬಾ ಸೊಪ್ಪಿನ ಗಿಡಗಳು, ಇದನ್ನೆಲ್ಲ ಯೂಸ್ ಮಾಡಿ ಡೆಕೋರೇಟ್ನ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು, ತುಂಬಾ ಒಂಥರ ವಿಜುವಲ್ ಟ್ರೀಟ್ ಥರ ಇದೆ ಇಲ್ಲಿ. ನೀವೇನಾದರೂ ನೇಚರ್ ಲವ್ವರ್ ಆಗಿದ್ದರೆ ನಿಮಗಂತೂ ವಿಜುವಲ್ ಟ್ರೀಟ್ ಇದ್ದ ಹಾಗೆ ಇದು. ನನಗೆ ಮೊದಲೇ ಕುಕ್ರಳ್ಳಿ ಕೆರೆ ಅಂತ ಹೇಳಿದರೆ ತುಂಬಾ ಇಷ್ಟ. ಅದರಲ್ಲೂ ಈ ಫ್ಲವರ್ ಡೆಕೋರೇಷನ್ ಎಲ್ಲ ನೋಡಿ ನಾನು ಅಂತ ಒಂದು ನಿಮಿಷ ಕಳೆದೇ ಹೋಗಿಬಿಟ್ಟೆ. ಕಿಡ್ಸ್ ಪ್ಲೇ ಏರಿಯಾ, ಕಿಡ್ಸ್ಗೆ ತುಂಬಾ ಇಷ್ಟವಾಗುವಂತಹ ಜಾಗ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಈ ಸೊಪ್ಪಿನ ಗಿಡಗಳನ್ನ ಈ ಪಾಟ್ನಲ್ಲಿ ಹಾಕಿ ಅದನ್ನು ಒಂದು ಕಾರ್ನರಲ್ಲಿ ಇಟ್ಟು ಆ್ಯಸ್ ಪಾರ್ಟ್ ಆಫ್ ಡೆಕೋರೇಷನ್ಗೆ ಯೂಸ್ ಮಾಡಿದ್ದಾರೆ. Everyone is so loud. I just want a little bit of peace and quiet. Keep it quiet. Give me a sense of direction. Give me some time for introspection. ಕುಕ್ರಳ್ಳಿ ಕೆರೆಯಲ್ಲಿ ನಾನು ಈ ಒಂದು ಬ್ಯೂಟಿಫುಲ್ ಪಿಕ್ಚರ್ನ ತೆಗಿಲಿಕ್ಕಾಯ್ತು ಇವತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಈ ಡಕ್ಕು ನೀರಲ್ಲಿ ಆ ಕ್ಯಾಪ್ಚರ್ ಆಗಿರೋ ರೀತಿ ತುಂಬಾ ಇಷ್ಟ ಆಯಿತು. ಕುಕ್ರಳ್ಳಿ ಕೆರೆ ಮುಂದೆ ಕೂತು 10 ನಿಮಿಷಗಳ ಧ್ಯಾನ. ದ ಫೀಲಿಂಗ್ ಈಸ್ ಲೈಕ್ ಆಸಮ್. ಮನೆಗೆ ಬಂದು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್. ಸೊ ಇಲ್ಲಿ ಬಂದು ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಉಪ್ಪು ಇದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ದೆನ್ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಗೆ ಉಪ್ಪು ಹಾಗೆ ಸೋಕ್ ಮಾಡಿರುವಂಥ ಸೋಯಾ ಚಂಕ್ಸನ್ನು ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಹಾಗೆ ಗ್ರೈಂಡ್ ಮಾಡ್ಕೊಂಡಿರೋ ಸೋಯಾ ಚಂಕ್ಸ್ ಮಿಕ್ಸರ್ ಜೊತೆಗೆ ಸೊಪ್ಪುಗಳು, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಅದ್ರ ಜೊತೆ ಕಡಲೆ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಇನ್ನೊಂದು ಕಡೆ ಜಾರಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಹಾಗೂ ಮೊಸರು ಇದಿಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಬಂದು ಹೀಗಿದೆ. ಹಾಯ್ ಎವ್ರಿವನ್, welcome back to my YouTube channel. Now I have done some shopping from the Zudio, and let's do the Zudio haul. Let's start now. ಝೂಡಿಯೋನಲ್ಲಿ ತೊಗೊಂಡಂಥ ಈ ಡ್ರೆಸ್ಸು ಬಂದು ಬ್ಲೂ ಆ್ಯಂಡ್ ವೈಟ್ ಸ್ಟ್ರೈಪ್ಸ್ ಡಿಸೈನ್ನಲ್ಲಿದೆ. ಸೊ ಇದು ಬಂದು ಕಾಟನ್ ಮೆಟೀರಿಯಲ್. ಇಟ್ಸ್ ವೆರಿ ಮಚ್ ಕಂಫರ್ಟಬಲ್. ದ ಫಿಟ್ಟಿಂಗ್ ಈಸ್ 10 on 10 ಆಯಿತಾ. ಇಟ್ಸ್ ವೆರಿ ಮಚ್ ಕಂಫರ್ಟಬಲ್ ಅಗೇನ್, ಆ್ಯಂಡ್ ಇಟ್ಸ್ ವೆರಿ ಮಚ್ ಸೂಟಬಲ್ ಫಾರ್ ಶಾಪಿಂಗ್, ಔಟಿಂಗ್, ಡಿನ್ನರ್ ಆ ಥರದ ಇವೆಂಟ್ಗಳಿಗೆ. ಈ ಡ್ರೆಸ್ ಬಂದು ಆಫ್ ವೈಟ್ ಕಲರ್ನಲ್ಲಿ ಇದೆ. ಇದು ಬಂದು ಸ್ವಲ್ಪ ದೊಡ್ಡ ಸೈಜ್ನಲ್ಲಿತ್ತು. ಇದನ್ನು ನಾನು ಆಲ್ಟ್ರ್ ಮಾಡಿದ್ದೇನೆ ಈ ಡ್ರೆಸ್ಸನ್ನು. ಈ ಮೆಟೀರಿಯಲ್ ಬಂದು ತುಂಬಾ ಸ್ವಲ್ಪ ರಫ್ ಕೈಂಡ್ ಆಫ್ ಅ ಥಿಂಗ್. ಸೊ ಇದು ಬರೀ ವಿಂಟರ್ ಮತ್ತು ಕೋಲ್ಡ್ ಇರುತ್ತಲ್ಲ ಆ ಸೀಸನಿಗೆ ಇಟ್ ವಿಲ್ ಬಿ ಸೂಟಬಲ್ ಅಂತ ನನಗನ್ಸುತ್ತೆ.
ದರ್ ಇಸ್ ಅ ಬ್ಯಾಕಲ್ಲಿ ಓಪನ್ ಆಗಿರೋದೊಂದು ಡಿಸೈನ್ ಇದೆ. ಇಟ್ಸ್ ಕಾಂಪ್ಲಿಮೆಂಟಿಂಗ್ ವೆರಿ ವೆಲ್ ಫಾರ್ ದ ಡ್ರೆಸ್. ನೆಕ್ಸ್ಟ್ ಬಂದು ಶಾರ್ಟ್ ಜೀನ್ಸ್ ಸ್ಕರ್ಟ್ ಇದು. ಸೊ ಇದು ಆಫರ್ನಲ್ಲಿದೆ ಅಂತ ಹೇಳಿ ತಗೊಂಡೆ. ಮೇ ಬಿ ಐ ವಿಲ್ ಪೇರ್ ಅಪ್ ಇಟ್ ವಿತ್ ಸಮ್ ಕ್ರಾಪ್ ಟಾಪ್. ಸೊ ಇದು ಒಂದು ಸ್ಕೈ ಬ್ಲೂ ಕಲರ್ ಸ್ಲೀವ್ಲೆಸ್ ಟಾಪ್. ಇದು ಸುಮ್ಮನೆ ಹಾಗೆ ತೊಗೊಂಡಿದ್ದು. ದಿಸ್ ಇಸ್ ಗ್ರೀನ್ ಫ್ಲೋರಲ್ ಶಾರ್ಟ್ಸ್. ಸಕ್ಕತ್ತಾಗಿದೆ ಇದಂತೂ. ಇದು ಆ್ಯಕ್ಚುಲಿ ಲುಕ್ಸ್ ಲೈಕ್ ಅ ಸ್ಕರ್ಟ್. ಸೂಪರ್ ಕಂಫರ್ಟಬಲ್ ಅದಂತೂ. ದೆನ್ ಅಗೈನ್ ದ ಫ್ಲೋರಲ್ ಡ್ರೆಸ್ which is in the cotton material. It's a super comfortable for shopping, dinner or birthday parties. ಇದು ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತಿದು. ಮತ್ತು ಈ ಗ್ರೀನ್ ಕಲರ್ ಇಟ್ಸ್ ಓನ್ಲಿ ಆಫರ್, ಲೈಕ್ ಇಟ್ಸ್ 100 rupees ಅಂತ ಹೇಳಿ ನಾನು ತೊಗೊಂಡಿದ್ದು. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಮೈ ಟೈಪ್ ಆಫ್ ಡ್ರೆಸ್. ನೆಕ್ಸ್ಟು ಬಂದು ವೈಟ್ ಕಲರ್. ಇಟ್ಸ್ ಇನ್ ಅ ಕಾಟನ್ ಮೆಟೀರಿಯಲ್. ಇಟ್ಸ್ ಸೂಪರ್ ಕಂಫರ್ಟಬಲ್ ಟು ವೇರ್. ಅದಾದಮೇಲೆ ಇವತ್ತು ದೀಪಾವಳಿ ದೀಪಗಳು ಹಾಗೆ ಬೆಡ್ ಸ್ಪ್ರೆಡ್ಸ್ ಆ್ಯಂಡ್ ಪರ್ಫ್ಯೂಮ್ ಎಲ್ಲ ಶಾಪ್ ಮಾಡಿದ್ದೀನಿ. ಮೇ ಬಿ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.